ಬೀಭತ್ಸವಾಗಿ ರೇಣುಕಾಸ್ವಾಮಿ ಕೊಲೆ ಮಾಡಿದ ಡಿ ಗ್ಯಾಂಗ್ ಅನ್ನುವಂಥ ಒಂದು ವಿಚಾರ ಪೋಸ್ಟ್ ಮಾರ್ಟಂ ವರದಿಯಲ್ಲಿ ಈಗ ಬಹಿರಂಗವಾಗಿದೆ. ಎಷ್ಟೊಂದು ಕ್ರೂರವಾಗಿ ಇವರು ನಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಪೋಸ್ಟ್ ಮಾರ್ಟಂ ವರದಿ ಹೇಳ್ತಾ ಇದೆ. ಡಿ ಗ್ಯಾಂಗ್ನ ಕ್ರೌರ್ಯ ಇದರಲ್ಲಿ ಬಯಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಡಿ ಗ್ಯಾಂಗ್ನ ರಕ್ಕಸ ಕೃತ್ಯ ಬಯಲಾಗಿದೆ. ರೇಣುಕಾಸ್ವಾಮಿ ದೇಹದ ಮೇಲೆ 34 ಕಡೆ ಗಂಭೀರ ಗಾಯಗಳಾಗಿವೆ ಅಂತ ಹೇಳಿ ರಿಪೋರ್ಟ್ನಲ್ಲಿ ಹೇಳಲಾಗ್ತಿದೆ. ಪಕ್ಕೆಲುಬು ಮುರಿದು ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿಕೊಂಡಿತ್ತು. ರೇಣುಕಾಸ್ವಾಮಿಗೆ ವಿದ್ಯುತ್ ಶಾಕ್ ಕೂಡ ಕೊಟ್ಟಿರೋದು ರಿಪೋರ್ಟ್ನಲ್ಲಿ ಗೊತ್ತಾಗಿದೆ. ಕಾಲಿಂದ ರೇಣುಕಾಸ್ವಾಮಿ ಎದೆಗೆ ಒದ್ದಿರೋದು ಕೂಡ ಬಯಲಾಗಿದೆ. ಆರೋಪಿಗಳ ಹೊಡೆತಕ್ಕೆ ದೇಹದ ಹಲವೆಡೆ ರಕ್ತ ಹೆಪ್ಪುಗಟ್ಟಿದೆ. ಅಷ್ಟೇ ಅಲ್ಲ, ಮರ್ಮಾಂಗಕ್ಕೂ ಕೂಡ ಬಲವಾದ ಪೆಟ್ಟು ಬಿದ್ದಿರೋದು ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಹೇಳಲಾಗಿದೆ. ಇದು ಪೋಸ್ಟ್ ಮಾರ್ಟಂ ರಿಪೋರ್ಟ್ನ ಕೆಲವೊಂದಷ್ಟು ಅಂಶಗಳು ಮಾತ್ರ. ಇನ್ನು ಡಿಟೇಲ್ಡ್ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬರಬೇಕಿದೆ. ಅದರಲ್ಲಿ ಇನ್ನಷ್ಟು ಕ್ರೌರ್ಯ ಬಯಲಾಗುತ್ತೆ. ಯಾಕಂದರೆ ಪ್ರಾಥಮಿಕ ವರದಿಯಲ್ಲೂ ಕೂಡ ಹೇಳಲಾಗಿತ್ತು, ದೇಹದ ಹಲವು ಭಾಗಗಳಲ್ಲಿ ಹೊಡೆತ ಬಿದ್ದಿದೆ, ಮೂಳೆಗಳು ಮುರಿದಿದೆ, ರಕ್ತ ಹೆಪ್ಪುಗಟ್ಟಿದೆ, ಬರೆ ಹಾಕಿರೋದ್ರ ಬಗ್ಗೆನೂ ಕೂಡ ಅಲ್ಲಿ ಸೂಚನೆಗಳಿವೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಈಗ ಪೋಸ್ಟ್ ಮಾರ್ಟಂ ವರದಿಯ ಇನ್ನೊಂದಿಷ್ಟು ಅಂಶಗಳು TV9ಗೆ ಲಭ್ಯವಾಗಿವೆ. ಅದ್ರ ಪ್ರಕಾರ ಹೇಳೋದಾದರೆ, ಕಾಲಿನಿಂದ ಒದ್ದಿದ್ದಾರೆ ರೇಣುಕಾಸ್ವಾಮಿ ಎದೆಗೆ, ಅದರ ಒಂದು ಗುರುತು ಕೂಡ ಪತ್ತೆಯಾಗಿದೆ. ಜೊತೆಗೆ ದೇಹದ 34 ಭಾಗಗಳಲ್ಲಿ ಬೇರೆ ಬೇರೆ ಕಡೆ ಹೊಡೆದಿರುವಂಥದ್ರ ಬಗ್ಗೆ, ರಕ್ತ ಹೆಪ್ಪುಗಟ್ಟಿರೋ ಬಗ್ಗೆನೂ ಕೂಡ ವರದಿ ಹೇಳ್ತಾ ಇದೆ. ಜೊತೆಗೆ ಅವರು ಎಷ್ಟು ರಭಸವಾಗಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಪಕ್ಕೆಲುಬು ಕೂಡ ಮುರಿದೋಗಿದೆ.